ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬಂಡಾಯದ ಬೇಗುದಿಯಲ್ಲಿ ಬೇಯುತ್ತಿದೆ ಕೈ. ಟಿಕೆಟ್ ವಂಚಿತರ ನಡೆ ಕಾಂಗ್ರೆಸ್ಗೆ ಹಿನ್ನಡೆ. ರೆಬಲ್ಸ್ ಆಟ ಯಾರಿಗೆ ಲಾಭ? ಕೈ ಸುಡ್ತಾ ಇದೆ ಬಂಡಾಯ. ಕಾಂಗ್ರೆಸ್ನ ಎರಡನೇ ಲಿಸ್ಟ್ ಘೋಷಣೆ ಆಗ್ತಾ ಇದ್ದಂತೆ ಬಂಡಾಯದ ಬಿಸಿ ತಡ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಪಟ್ಟಿ ನೋಡಿ ಕೆರಳಿ ಕೆಂಡವಾಗಿದ್ದಾರೆ ಟಿಕೆಟ್ ಆಕಾಂಕ್ಷಿಗಳು. ಎಷ್ಟು ಜನ ಆಕಾಂಕ್ಷಿಗಳು ಇದ್ರು ಅಂತ ಕಾಂಗ್ರೆಸ್ಗೆ ಮೊದಲೇ ಚೆನ್ನಾಗಿ ಗೊತ್ತಿತ್ತು. ಬಿಕಾಸ್ ಮೊದಲೇ ಅರ್ಜಿಯನ್ನ ಆಹ್ವಾನಿಸಲಾಗಿತ್ತು. ವಿನೂತನವಾಗಿ ಕ್ಯಾಂಡಿಡೇಟ್ಗಳನ್ನ ಸೆಲೆಕ್ಟ್ ಮಾಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಈ ಬಾರಿ ಮುಂದಾಗಿದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಹಲವು ಕ್ಷೇತ್ರಗಳಲ್ಲಿ ಬಂಡೆದ್ದಂತ ಕೈ ಟಿಕೆಟ್ ಆಕಾಂಕ್ಷಿಗಳು ತನಗೆ ಟಿಕೆಟ್ ಸಿಗಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಗೆಲ್ಲಲ್ಲ, ಕಾಂಗ್ರೆಸ್ ವಿರುದ್ಧ ಪ್ರಚಾರ ಮಾಡ್ತೀವಿ ಅಂತ ಕೆಲವು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ ಕಾಂಗ್ರೆಸ್ ಅನ್ನ ಸೋಲಿಸ್ತೇವೆ ಅಂತ ಕೆಲವರು ಬಹಿರಂಗವಾಗಿ ಹೇಳಿಕೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಬಂಡೆದ್ದು ಆಕ್ರೋಶದ ಮಾತನಾಡ್ತಾ ಇದ್ದಾರೆ ಆಕಾಂಕ್ಷಿಗಳು. ಈ ಕಾರಣಕ್ಕೋಸ್ಕರನೇ ಎರಡನೇ ಪಟ್ಟಿ ಸ್ವಲ್ಪ ಡಿಲೇ ಮಾಡ್ತು ಕಾಂಗ್ರೆಸ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಒಂದು ಬಂಡಾಯವನ್ನ ಯಾವ ರೀತಿಯ ಶಮನ ಮಾಡ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಬಿಕಾಸ್ 124 ಜನರ ಮೊದಲ ಲಿಸ್ಟ್ ಅನ್ನ ಅನೌನ್ಸ್ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿತ್ತು ಕಾಂಗ್ರೆಸ್. ತುಂಬಾ ನೀಟಾಗಿ ಬ್ಯಾಲೆನ್ಸ್ ಮಾಡಿ ಅಲ್ಲಿದ್ದಂತ ಆಕಾಂಕ್ಷಿಗಳನ್ನ ಅಸಮಾಧಾನವನ್ನ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಯಶಸ್ವಿ ಆಗಿದ್ರು. ಎರಡನೇ ಪಟ್ಟಿಯಲ್ಲಿ ಯಾವ ರೀತಿಯ ಯಶಸ್ವಿ ಆಗ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ. ಪ್ರಮುಖವಾಗಿ 3 ಜಿಲ್ಲೆಗಳಲ್ಲಿ ಬಂಡಾಯದ ಹೊಗೆ ಆಡ್ತಾ ಇರುವಂತದ್ದು. ಚಿಕ್ಕಮಗಳೂರಿಂದ ನಮ್ಮ ಪ್ರತಿನಿಧಿ ವೀರೇಶ್ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಲ್ಕಮ್ ವೀರೇಶ್. ಅದರ ಜೊತೆಗೆ ಚಿತ್ರದುರ್ಗದಲ್ಲೂ ಕೂಡ ಬಂಡಾಯ ಇರುವಂತದ್ದು, ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕಿನ. ತುಮಕೂರಿನಲ್ಲೂ ಕೂಡ ಬಂಡಾಯದ ಹೊಗೆ ಆಡ್ತಾ ಇದೆ. ಅಲ್ಲೊಬ್ರು ರಾಜೀನಾಮೆಯನ್ನ ಕೂಡ ಕೊಟ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲದಾಗಿ ಕಡೂರು ಕ್ಷೇತ್ರದಿಂದ, ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ಕ್ಷೇತ್ರದಲ್ಲಿ ಬಂಡಾಯ ಗೆದ್ದಿರುವಂತದ್ದು ವೈಎಸ್ವಿ ದತ್ತ. ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದ್ದಕ್ಕೆ ವೈಎಸ್ವಿ ದತ್ತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ಭಾನುವಾರ ಬೆಂಬಲಿಗರ ಸಭೆಯನ್ನ ಕರೆದಿದ್ದಾರೆ. ಆಪ್ತರ ಸಭೆಯನ್ನ ಕರೆದಿರುವಂತದ್ದು ವೈಎಸ್ವಿ ದತ್ತ. ಸಭೆ ಕರೆದ ಬಗ್ಗೆ ಭಾವನಾತ್ಮಕವಾಗಿ ಪತ್ರವನ್ನ ಬರೆದಿದ್ದಾರೆ. ನನ್ನ ಹಾಗೂ ನಿಮ್ಮ ಆತ್ಮಗೌರವಕ್ಕೆ ಅಪಮಾನವಾಗಿದೆ, ನಮ್ಮ ಸ್ವಾಭಿಮಾನಕ್ಕೆ ಅಪಮಾನವಾಗಿದೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ವೈಎಸ್ವಿ ದತ್ತ. ಮುಂದಿನ ನಡೆ ಬಗ್ಗೆ ಚರ್ಚಿಸಲಿಕ್ಕೆ ಭಾನುವಾರ ಸಭೆಯನ್ನ ಕರೆದಿದ್ದಾರೆ ವೈಎಸ್ವಿ ದತ್ತ ಅವರು. ಹಿರಿಯ ನಾಯಕರು, JDS ನಲ್ಲಿದ್ದು ಸೇವೆ ಸಲ್ಲಿಸಿದಂಥವ್ರು, ಇತ್ತೀಚೆಗಷ್ಟೇ ಕಾಂಗ್ರೆಸ್ಗೆ ಸೇರಿದಂಥವ್ರು. ಇವರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಅಸಮಾಧಾನಗೊಂಡಿದ್ದಾರೆ. ಇಷ್ಟು ವರ್ಷ ಕಾಂಗ್ರೆಸ್ನಲ್ಲಿ ದುಡ್ದಂಥವ್ರಿಗೆ ಅಕಸ್ಮಾತ್ ಟಿಕೆಟ್ ಮಿಸ್ ಆಗಿದ್ರೆ ಅವ್ರು ಇನ್ಯಾವ ರೀತಿಯ ಅಸಮಾಧಾನಗೊಳ್ತಾ ಇದ್ರು ಅನ್ನುವಂಥದ್ದು ಕೂಡ ಸಹಜವಾಗಿ ಪ್ರಶ್ನೆ ಬಂದೇ ಬರುತ್ತೆ. ವೈಎಸ್ವಿ ದತ್ತ ಕಡೂರು ಕ್ಷೇತ್ರದಿಂದ ಟಿಕೆಟ್ ಆಕಾಂಕ್ಷಿಗಳಾಗಿದ್ರು. ಆದರೆ ಒಂದು ಆಡಿಯೋ ವೈರಲ್ ಆಗ್ಬಿಟ್ಟಿತ್ತು ವೈಎಸ್ವಿ ದತ್ತ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆ ಒಂದು ಆಡಿಯೋ ಏನಾದರೂ ಇವರಿಗೆ ಮೈನಸ್ ಆಯ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಕಡೂರು ಭಾಗದಲ್ಲಿ ಸಾಕಷ್ಟು ವೈರಲ್ ಆಗಿದೆ ಒಂದು ಆಡಿಯೋ, ಸಾಕಷ್ಟು ಚರ್ಚೆಯನ್ನ ಕೂಡ ಹುಟ್ಟಾಕಿರುವಂಥದ್ದು. ಅದು DK ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈಎಸ್ವಿ ದತ್ತ ಅವರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತಲ್ಲ, ಅದೇ ಏನಾದರೂ ಇವರಿಗೆ ಟಿಕೆಟ್ ಕೈ ತಪ್ಪಲಿಕ್ಕೆ ಕಾರಣ ಆಯ್ತಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲೇ ಇದ್ದಾರೆ. ವೀರೇಶ್, ತುಂಬಾ ಪ್ರಬಲ ಆಕಾಂಕ್ಷಿ ಆಗಿದ್ದಂಥವರು ವೈಎಸ್ವಿ ದತ್ತ ಅವರು ಕಡೂರು ಕ್ಷೇತ್ರದಿಂದ. ಇನ್ನ ಆನಂದ್ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಅವರು ಕೂಡ ಸಾಕಷ್ಟು ಪಕ್ಷವನ್ನ ಸಂಘಟನೆ ಮಾಡಿ ಕಟ್ಟಿ ಬೆಳೆಸಿರುವಂತವರಲ್ಲಿ ತುಂಬಾ ಪ್ರಮುಖ ಪಾತ್ರವನ್ನ ವಹಿಸಿದಂಥವ್ರು. KMK ಸಾವನ್ನಪ್ಪಿದ ನಂತರ ಈಗ ವೈಎಸ್ವಿ ದತ್ತಗೆ ಟಿಕೆಟ್ ಮಿಸ್ ಆಗಿರುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತ ಅಸಮಾಧಾನ ಇದೆ, ಬಂಡಾಯದ ಬೇಗುದಿಯಲ್ಲಿ ಕಾಣಿಸ್ತಾ ಇದೆ ಅಂತ? ಪೃಥ್ವಿ, ಏನು ಕಡೂರು ವಿಧಾನಸಭಾ ಕ್ಷೇತ್ರದ ಪ್ರಮುಖ ಆಕಾಂಕ್ಷಿಯಾಗಿದ್ದಂತ ವೈಎಸ್ವಿ ದತ್ತ ಅವರಿಗೆ ಈಗ ಟಿಕೆಟ್ ಕೈ ತಪ್ಪಿರುವಂತದ್ದು. ಏನು KS ಆನಂದ್ ಅವರಿಗೆ ಹೈಕಮಾಂಡ್ ಮಣೆ ಹಾಕಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಈ ಕಡೂರು ಕ್ಷೇತ್ರದಲ್ಲಿ ಲಿಂಗಾಯತ ಸಮುದಾಯ ಮತ್ತೆ ಕುರುಬ ಸಮುದಾಯ ಎರಡೂ ಕೂಡ ಪ್ರಮುಖವಾಗಿರುವಂತದ್ದು. ಈಗಾಗಲೇ ಬಿಜೆಪಿಯಲ್ಲಿ ಲಿಂಗಾಯತ ಸಮುದಾಯದ ಬೆಳ್ಳಿ ಪ್ರಕಾಶ್ ಹಾಲಿ ಶಾಸಕರು, ಅವರಿಗೂ ಕೂಡ ಅವರಿಗೆ ಟಿಕೆಟ್ ಅಂತ ಈಗಾಗಲೇ ಖಚಿತವಾಗಿರುವಂತದ್ದು. ಇನ್ನೊಂದ್ ಕಡೆ
ಸುಮಾರು 35 ರಿಂದ 37 ಸಾವಿರ ಮತದಾರರಿರುವಂತಹ ಕುರುಬ ಸಮುದಾಯಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಮಣೆ ಹಾಕಿರುವಂತದ್ದು. ಕಳೆದ 2 ತಿಂಗಳ ಹಿಂದಷ್ಟೇ ಏನು ಜೆಡಿಎಸ್ ಅನ್ನ ತೊರೆದು ದೇವೇಗೌಡರ ಆಪ್ತರಲ್ಲಿ ಒಬ್ಬರಾಗಿರುವಂತ ವೈಎಸ್ವಿ ದತ್ತ ಅವರು ಕಾಂಗ್ರೆಸ್ ಸೇರ್ಪಡೆ ಆಗಿದ್ರು. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗಿದ್ರು. ಅವರಿಗೆ ಕೈ ಟಿಕೆಟ್ ಸಿಗುವಂತ ಎಲ್ಲಾ ಲಕ್ಷಣಗಳು ಕೂಡ ಇತ್ತು. ಆದ್ರೆ ಕೊನೆ ಗಳಿಗೆಯಲ್ಲಿ ಹೈಕಮಾಂಡ್ ಕುರುಬ ಸಮುದಾಯದ ಪ್ರಮುಖರಾಗಿರುವಂತಹ ಮತ್ತೆ ಕಡೂರಿನಲ್ಲಿ ಕಾಂಗ್ರೆಸ್ ಸಂಘಟನೆಯನ್ನ ಬಲಪಡಿಸಿರುವಂತಹ KS ಆನಂದ್ ಅವರಿಗೆ ಟಿಕೆಟ್ ಅನ್ನ ನೀಡಿರುವಂತದ್ದು. ಈಗ ಇದೊಂದು ಎಲ್ಲ ಒಂದ್ ಕಡೆ ಕಾರ್ಯಕರ್ತರ ಮತ್ತೆ ವೈಎಸ್ವಿ ದತ್ತ ಅಭಿಮಾನಿಗಳಲ್ಲೂ ಕೂಡ ಒಂದಷ್ಟು ಅಸಮಾಧಾನವನ್ನ ಹೊರ ಹಾಕ್ತಿರುವಂತದ್ದು. ಈ ನಡುವೆ ವೈಎಸ್ವಿ ದತ್ತ ಅವರು ಕೂಡ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಬೇಸರ ಕೂಡ ವ್ಯಕ್ತಪಡಿಸಿರುವಂತದ್ದು. ಜೊತೆಗೆ ನಿನ್ನೆ ಕಳೆದ ರಾತ್ರಿ ಕೂಡ ನೂರಾರು ಅಭಿಮಾನಿಗಳೊಂದಿಗೆ ವೈಎಸ್ವಿ ದತ್ತ ಅವರು ಸಭೆ ನಡೆಸಿರುವಂತದ್ದು. ಅಂದ್ರೆ ನಾನು ಕಾಂಗ್ರೆಸ್ಗೆ ಹೋಗಿ ತಪ್ಪು ಮಾಡದ್ನ ಅಥವಾ ನನ್ನ ಮುಂದಿನ ನಡೆಗಳು ಏನು ಅನ್ನೋದು ಇನ್ನು 2 ದಿನದಲ್ಲಿ ತಿಳಿಸ್ತೇನೆ, ನನಗೆ 2 ದಿನ ಅವಕಾಶ ಮಾಡಿಕೊಡಿ ಅಂತ ಅಭಿಮಾನಿಗಳಿಗೆ ಹೇಳಿದ್ದಾರೆ. ಆಗ ಕೆಲ ಅಭಿಮಾನಿಗಳು ಕೂಡ ಸರ್ ನೀವು ಪಕ್ಷೇತರ ಅಭ್ಯರ್ಥಿಯಾಗಿ ಆದ್ರೂ ಸ್ಪರ್ಧಿಸಿ ನಾವು ನಿಮ್ಮ ಒಟ್ಟಿಗಿರ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಅಲ್ಲಿದ್ದಂತ ಒಂದಷ್ಟು ಅಭಿಮಾನಿಗಳು ಹೇಳಿದ್ದಾರೆ. ಈಗ ನೋಡೋಣ ಏನ್ ನಿರ್ಧಾರ ಮಾಡ್ತಾರೆ, ಇವ್ರನ್ನ ಯಾವ ರೀತಿಯಾಗಿ ಸಮಾಧಾನ ಪಡಿಸಲಾಗುತ್ತೆ ಅಂತ. ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.